ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಪ್ರಿಯರಾದ ದೇವ ಮಕ್ಕಳೇ, ಮುಂಜಾನೆ ಮುತ್ತು ಕಾರ್ಯಕ್ರಮದಲ್ಲಿ ಈ ದಿನದ ಸಂದೇಶವನ್ನು ಹಂಚಿಕೊಳ್ಳುವುದಕ್ಕಿಂತ ಮುಂಚೆ ಒಂದು ಸಣ್ಣ ಕಥೆಯೊಂದಿಗೆ ಪ್ರಾರಂಭಿಸುತ್ತೇನೆ. ಒಂದು ಶಾಲೆಯಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿಯನ್ನು ಮುಖ್ಯ ಅತಿಥಿಯಾಗಿ ಆಗಮಿಸಿರುತ್ತಾರೆ. ಆದರೆ ಆ ವ್ಯಕ್ತಿಯು ನನಗೆ ಬೇರೆ ಇನ್ನೊಂದು ಕಡೆ ತುಂಬ ಮುಖ್ಯವಾದ ಕಾರ್ಯಕ್ರಮವಿದೆ, ನಾನು ಹೋಗಬೇಕು ಎಂಬುದಾಗಿ ಅವಸರಪಡಿಸುತ್ತಾ ಇರುತ್ತಾನೆ. ಮಾತ್ರವಲ್ಲದೆ ನನಗೆ ಬೇಗ ಅವಕಾಶ ಕೊಡಿ ಮಾತನಾಡುವುದಕ್ಕೆ ಎಂಬುದಾಗಿ ಕೇಳುತ್ತಾನೆ. ಆಗ ಶಾಲೆಯ ನಿರ್ವಾಹಕರು ಮೊದಲು ಈ ಶಾಲೆಯ ಮಕ್ಕಳಿಗೆ ನಾವು ಗಿಫ್ಟ್ ಕೊಟ್ಟು ಆಮೇಲೆ ನೀವು ನಿಮ್ಮ ಭಾಷಣವನ್ನು ಪ್ರಾರಂಭಿಸಬಹುದು ಎಂದು ಹೇಳಿದಾಗ ಆತನು ಇಲ್ಲ, ಸಾಧ್ಯವಿಲ್ಲ, ನನಗೆ ಸಮಯ ಇಲ್ಲ, ನಾನು ಹೋಗಲೇಬೇಕು ಎಂಬುದಾಗಿ ಆ ಗಿಫ್ಟ್ ಕೊಡದೆಯೇ ತನ್ನ ಭಾಷಣವನ್ನು ಸುಮಾರು ಗಂಟೆಗಳವರೆಗೂ ಮುಂದುವರಿಸುತ್ತಾನೆ. ಆತನ ಭಾಷಣವನ್ನು ಕೇಳುತ್ತಿದ್ದ ಅಲ್ಲಿದ್ದ ಆ ಶಾಲೆಯ ಮಕ್ಕಳಲ್ಲಿ ಯಾವುದೇ ರೀತಿಯ ಚಲನವಲನಗಳು ಇರಲಿಲ್ಲ. ಅವರು ಕೇಳದಾಗಿ ಸುಮ್ಮನೆ ಇದ್ದರು, ಯಾವ ಪ್ರತಿಕ್ರಿಯೆಯನ್ನು ಕೊಡುತ್ತಿರಲಿಲ್ಲ. ಮಾತ್ರವಲ್ಲದೆ ಕೊನೆಯದಾಗಿ ಕೈಯನ್ನು ತಟ್ಟಲಿಲ್ಲ. ಆತನನ್ನು ಯಾವ ರೀತಿಯಲ್ಲೂ ಅವರು ಪ್ರಶಂಸಿಸಲಿಲ್ಲ. ಇದನ್ನು ನೋಡಿದ ಆ ರಾಜಕೀಯ ವ್ಯಕ್ತಿಗೆ ತುಂಬ ಕೋಪ ಬಂದು ಕೊನೆಯದಾಗಿ ಆ ವೇದಿಕೆಯನ್ನು ಬಿಟ್ಟು ಹೋಗುವಾಗ ಆ ಶಿಕ್ಷಕರ ಕಡೆಗೆ ತುಂಬ ಕೋಪದಿಂದ ನನ್ನ ನೋಟವನ್ನು ಬೀರುತ್ತಾ, ನೀವು ನಿಮ್ಮ ಮಕ್ಕಳಿಗೆ ಸರಿಯಾದ ಶಿಸ್ತು ಕಲಿಸಿಕೊಟ್ಟಿಲ್ಲ, ಅವರಿಗೆ ಸರಿಯಾದ ಜೀವನ ಪಾಠ ಅಥವಾ ನಡವಳಿಕೆಯನ್ನು ಕಲಿಸಿಕೊಟ್ಟಿಲ್ಲ ಎಂಬುದಾಗಿ ಹೇಳುವಾಗ ಅಲ್ಲಿದ್ದ ಶಿಕ್ಷಕರು ವಿವರಿಸಿ ಹೇಳುತ್ತಾರೆ, ಸರ್, ಇಲ್ಲಿರುವ ಪ್ರತಿಯೊಬ್ಬ ಮಕ್ಕಳು ಕಿವಿ ಕೇಳದವರು, ಅವರಿಗೆ ಕಿವಿ ಕೇಳಿಸುವುದಿಲ್ಲ. ಅದಕ್ಕಾಗಿಯೇ ನಾವು ಕಾರ್ಯಕ್ರಮ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಆ ಕಿವಿ ಕೇಳಿಸುವ ಸಾಧನವನ್ನು ಅಳವಡಿಸಿ ಅದನ್ನು ಗಿಫ್ಟಾಗಿ ಕೊಟ್ಟು ನಿಮ್ಮ ಭಾಷಣವನ್ನು ಪ್ರಾರಂಭಿಸಲು ಹೇಳಿದೆವು ಎಂಬುದಾಗಿ. ಪ್ರಿಯರಾದ ದೇವ ಮಕ್ಕಳೇ, ನಾವು ಕೂಡ ಅನೇಕ ಸಮಯಗಳಲ್ಲಿ ಅನೇಕರಿಗೆ ಸಹಾಯ ಮಾಡುವುದಕ್ಕೆ ಮುಂದಾಗುತ್ತೇವೆ. ಆದರೆ ಸಹಾಯ ಮಾಡುವುದಕ್ಕಿಂತ ಮುಂಚೆ ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ಯಾರಿಗೆ ಯಾವ ಅವಶ್ಯಕತೆ ಇದೆಯೋ ಅದಕ್ಕೆ ತಕ್ಕ ಹಾಗೆ ಸಹಾಯ ಮಾಡಬೇಕು. ಅದೇ ತಾನೇ ಯೇಸು ಕ್ರಿಸ್ತನು ಅಪೊಸ್ತಲರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ಯೇಸುವನ್ನು ಪವಿತ್ರಾತ್ಮನ ಬಲದಿಂದಲೂ ಅಭಿಷೇಕಿಸಿದನು, ದೇವರು ಆತನ ಸಂಗಡ ಇದ್ದುದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸಂಚರಿಸಿದನು ಎಂಬುದಾಗಿ. ಹೌದು, ಈ ದಿನ ನಾವು ಮಾಡುವ ಸಹಾಯ ಯಾರಿಗೆ ಯಾವ ರೀತಿಯ ಅವಶ್ಯಕತೆ ಇದೆಯೋ ಆ ರೀತಿ ಯೇಸುವಿನ ಹಾಗೆ ಸಹಾಯ ಮಾಡೋಣ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.